ಇವತ್ತೊಂದು ಬಸಳೆ ಸೊಪ್ಪಿನ ಅಡುಗೆ ಅಂತ ಹೇಳಿದ್ರೆ ಮೆಣಸಿನ ಬಜ್ಜಿ ಬೇರೆ ಬೇರೆ ಬಜ್ಜಿ ತಿಂದಿರ್ಬೋದು. ಇವತ್ತೊಂದು ಬಸಳೆ ಸೊಪ್ಪಿನ ಬಜ್ಜಿಯನ್ನು ನಿಮಗೆ ಮಾಡಿ ತೋರಿಸ್ತೇನೆ. ಇವತ್ತು ಬಸಳೆ ಎಷ್ಟು ಚಂದ ಉಂಟು ನೋಡಿ, ನೋಡಲಿಕ್ಕೆ ತುಂಬ ಉಂಟು ಬಸಳೆ. ಈ ದೊಂಪದು ನಾನು ಇವತ್ತು ರೆಸಿಪಿ ಮಾಡೋದಲ್ಲ, ಮತ್ತೊಂದು ದೊಂಪ ಉಂಟು, ಅದಾದ್ದು ರೆಸಿಪಿ ಮಾಡಿ ತೋರಿಸ್ತೇನೆ ಈಗ. ಇನ್ನೊಂದು ಚಪ್ಪರ ನೋಡಿದ್ವಿ ಬಸಳೆದ್ದು ನೋಡಿ, ತುಂಬ ದೊಡ್ಡ ದೊಡ್ಡ ಸೊಪ್ಪು ಉಂಟು ಇದರಲ್ಲಿ. ಅದಕ್ಕೆ ಇದರದ್ದು ಮಾಡುವ ಅಂತ ಇವತ್ತು ರೆಸಿಪಿ. ಎಷ್ಟು ದೊಡ್ಡುಂಟು ನೋಡಿ, ನೀವು ಹತ್ತಿರದಿಂದ ತೋರಿಸ್ತೇನೆ ನಿಮಗೆ ಈಗ ನೋಡಿ. ಒಂದು ಸೊಪ್ಪನ್ನು ತೆಗಿತೇನೆ. ನೋಡಿ ಎಷ್ಟು ದೊಡ್ಡ ಸೊಪ್ಪು ನೋಡಿ, ನನ್ನ ಮುಖ ಸಹ ಕಾಣ್ತೀರ, ಅಷ್ಟು ದೊಡ್ಡ ಸೊಪ್ಪು ನೋಡಿ ಇಲ್ಲಿ, ಅಷ್ಟು ದೊಡ್ಡ ಸೊಪ್ಪು. ಇಂಥ 5 ಸೊಪ್ಪು ತೆಗೆದೇನೆ, ಸಾಕದು, ಅದೇ ಸಾಕಾಗ್ತದೆ ನೋಡಿ. ನೋಡಿ ಬಜ್ಜಿ ಮಾಡಲಿಕ್ಕೆ ಮಸಾಲ ಮಿಕ್ಸ್ ಮಾಡುವ ನೋಡಿ. ಕಡಲೆ ಹುಡಿ ನೋಡಿ, ಒಂದು ಅರ್ಧ ಕಪ್ ಆಗುವಷ್ಟು ತಗೊಂಡಿದ್ದೇನೆ. 2 ಚಮಚ A to Z ಮಸಾಲ ಹಾಕ್ತೇನೆ. ನಿಮಗೆ ಬೇರೆ ಮಸಾಲ ಕೂಡ ಹಾಕ್ಬೋದು, ಚಿಕನ್ ಮಸಾಲ ಆಗಲಿ ಮೆಣಸಿನ ಹುಡಿ ಆಗಲಿ ಯಾವುದು ಕೂಡ ಹಾಕ್ಬೋದು. ಒಂದು 1/4 ಚಮಚ ಅರಶಿನ ಹುಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಇನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡುವ. ಮತ್ತು ಜಾಸ್ತಿ ತೆಳುವು ಮಿಕ್ಸ್ ಮಾಡೋದು ಬೇಡ, ಅದು ಗಂಟು ಇಲ್ಲದ ರೀತಿ ಮಿಕ್ಸ್ ಮಾಡಿದರೆ ಆಯಿತು. ನೋಡಿ ಗಂಟೆಲ್ಲ ಇರಬಾರ್ದು, ಈಗ ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಎಷ್ಟು ದಪ್ಪ ಉಂಟು, ಸ್ವಲ್ಪ ದಪ್ಪನೇ ಇರಲಿ, ಇಲ್ಲದ್ರೆ ಆ ಎಣ್ಣೆ ಉಂಟಲ್ಲ ಅದಕ್ಕೆ ಅಂಟಿಕೊಳ್ಳೋದಿಲ್ಲ. ನೋಡಿ ದೊಡ್ಡದೊಂದು ಬಾಳೆ ತಗೊಂಡಿದ್ದೇನೆ, ಅದು ಅಗಾಲ ಉಂಟು, ಆ ಸೊಪ್ಪು ದೊಡ್ಡದುಂಟಲ್ಲ ಹಾಗೆ ದೊಡ್ಡ ಬಾಳೆ ತಗೊಂಡದ್ದು. ಈ ಬಾಳೆಗೆ ಎಣ್ಣೆ ಹಾಕ್ತೇನೆ, ಇದು ತೆಂಗಿನ ಎಣ್ಣೆ, ನಿಮಗೆ ಬೇರೆ ಯಾವುದು ಕುಕ್ಕಿಂಗ್ ಆಯಿಲ್ ಕೂಡ ಹಾಕ್ಬೋದು. ಜಾಸ್ತಿ ಸ್ವಲ್ಪ ಹಾಕಿದ್ದೇನೆ. ದೊಡ್ಡ ಎಲೆಯನ್ನು ತಗೊಂಡಿದ್ದೇನೆ, ನಿಮಗೆ ಚಿಕ್ಕ ಎಲೆ ಸಿಗ್ತಾಯಲ್ಲ ಬಸಳೆ ಎಲೆ, ಅದರಲ್ಲಿ ಕೂಡ ಮಾಡ್ಬೋದು. ಈ ಎಲೆ ಮುಳುಗುದಿಲ್ಲ ನೋಡಿ, ಅಷ್ಟು ದೊಡ್ಡ ಎಲೆ ಅಲ್ಲ, ಹಾಗೆ ಹೀಗೆ ಹಾಕ್ಬೇಕು ಹಿಟ್ಟನ್ನು. ಚಿಕ್ಕ ಎಲೆ ಆದರೆ ನಿಮಗೆ ಹೀಗೆ ಮುಳುಗಿಸಿ ಹಾಕ್ಲಿಕ್ಕೆ ಆಗ್ತದೆ. ಇದು ದೊಡ್ಡ ಎಲೆ ನೋಡಿ, ಈ ಪಾತ್ರೆನೇ ಆಗುದಿಲ್ಲ ಇದಕ್ಕೆ. ಈ ರೀತಿ ಹಾಕ್ಬೇಕು ನೋಡಿ, ಅಗಾಲ ಮಾಡಿ, ಅದ್ರಲ್ಲಿ ಚಟ್ನಿ ಆಗ್ತದೆ ಎಲೆ. ನೋಡಿ ಎಲೆ ದೊಡ್ಡದುಂಟಲ್ಲ ಹಾಗೆ ನೋಡಿ ಚಟ್ನಿ ಆಗ್ತದೆ, ಅದಕ್ಕೆ ಬಿಡಿಸಿ ಹಾಕಬೇಕು. ಎಲ್ಲ ಕಡೆ ಮಸಾಲ ಕೂಡ ತಾಗಿಲ್ಲ ನೋಡಿ, ಇಲ್ಲೆಲ್ಲ ತಾಗಿದೆ, ಹಾಕುವ ಸ್ವಲ್ಪ. ಉಬ್ಬಿಕೊಂಡು ಬರ್ತಾ ಉಂಟು ನೋಡಿ, ಮಗುಚಿ ಹಾಕುವ. ದೊಡ್ಡ ಎಲೆದೇ ಮಾಡುವ ಅಂತ ಮಾಡಿದ್ದು ನಾನು. ಇಲ್ಲಿ ಮಸಾಲ ಹೋಗಿದೆ ನೋಡಿ, ಅದು ಹೋದದ್ದು ದೊಡ್ಡ ಎಲೆ ಅಲ್ಲ, ಹಾಗೆ ಸ್ವಲ್ಪ ಮಸಾಲ ಹಾಕುವ. ಸರಿ ಆಯಿತು, ಇನ್ನೂ ಹೋಗುದಿಲ್ಲ ಮಸಾಲ, ಅದು ಫಸ್ಟಿಗೆ ಮಾತ್ರ ಹೋಗುದು. ಚಂದ ಮಾಡಿ ಫ್ರೈ ಮಾಡುವ. ಒಂದು 2 ಸಲ ಆಚೆ ಈಚೆ ಮಗುಚಿ ಹಾಕುವ. ಇದು ಫ್ರೈ ಆಯಿತು, ತೆಗಿಯುವ. ಕರ್ಕೂರ ಆದರೆ ಸಾಕು, ತೆಗಿಯೋದೆ, ಎಣ್ಣೆಲ್ಲ ಹೋಗಲು. ಇದು ಚಿಕ್ಕ ಸೊಪ್ಪು, ಇದನ್ನು ಕೂಡ ಫ್ರೈ ಮಾಡುವ. ಇದು ಸುಲಭ ಆಗ್ತದೆ ನೋಡಿ. ಇದನ್ನು ಮಗುಚಿ ಹಾಕುವ. ಇದು ಕೂಡ ಆಯ್ತು ನೋಡಿ, ತೆಗಿಯುವ. ನೋಡಿ 4 ಬಸಳೆ ಸೊಪ್ಪನ್ನು ಫ್ರೈ ಮಾಡಿದ್ದೇನೆ ನೋಡಿ, ಕರ್ಕೂರ ಉಂಟು ನೋಡಿ. ಸೊಪ್ಪು ಕೂಡ ಚಂದ ಮಾಡಿ ಬೆಂದಿದೆ ನೋಡಿ.
ನೋಡಿ ಬಸಳೆ ಸೊಪ್ಪಿನ ಬಜ್ಜಿ ರೆಡಿ ಆಯ್ತು ನೋಡಿ, ಬೇಗ ಆಗ್ತದೆ ನಿಮಗೆ. ಮತ್ತೆ ಈ ಬಸಳೆ ಸೊಪ್ಪು ಮಾತ್ರ ಅಲ್ಲ, ಮತ್ತೆ ಅರಿವೆ ಸೊಪ್ಪು ಉಂಟು, ಪಾಲಕ್ ಸೊಪ್ಪು, ಬೇರೆ ಬೇರೆ ಸೊಪ್ಪು ಸಿಗ್ತಲ್ಲ, ಯಾವ ಸೊಪ್ಪಿಂದು ಕೂಡ ನಿಮಗೆ ಬಜ್ಜಿ ಮಾಡ್ಬೋದು. ಬಸಳೆ ಸೊಪ್ಪಿನ ರೆಸಿಪಿ ಕೆಲವು ಮಕ್ಕಳಾಗ್ಲಿ ಕೆಲವರು ತಿನ್ನುದಿಲ್ಲ ನೋಡಿ, ಈ ರೀತಿ ಮಾಡಿಕೊಡಿ ತಿಂತಾರೆ, ಎಲ್ಲರೂ ಕೂಡ ತಿಂತಾರೆ. ನೀವು ಸಮಯ ಟ್ರೈ ಮಾಡಿ ನೋಡಿ ಇದೇ ರೀತಿ.